ಪ್ರೇಮಾಸ್ ಕಿಚನ್ ಕ್ರೋನಿಕಲ್ಸ್ಗೆ ಸ್ವಾಗತ. ನೋಡಿ, ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಮೋದಕ ಮಾಡ್ತಾ ಇದ್ದೀನಿ. ಮೋದಕ ಮಾಡಬೇಕಾದ್ರೆ ನಾವಿಲ್ಲಿ ಮೋಡನ್ನು ಬಳಸ್ತಾ ಇಲ್ಲ, ಕೈಯಿಂದನೇ ಹೇಗೆ ಮೋದಕ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಮೋದಕ ನೋಡಿ ನಾನು ಕೈಯಿಂದನೇ ಮಾಡಿ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇನ್ನೇನು ಹತ್ತಿರ ಗಣಪನ ಹಬ್ಬ ಬಂದಿದೆ. ಗಣಪನಿಗೆ ಪ್ರಿಯವಾದದ್ದು ಮೋದಕ ಅಲ್ವಾ. ನೋಡಿ, ಮೋದಕದಿಂದ ಇವತ್ತು ಮೋದಕನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ, ಮತ್ತು ಇದು ಹಾಳಾಗುತ್ತೆ ಅನ್ನೋ ಹೆದರಿಕೆನೇ ಇಲ್ಲ. ತುಂಬ ಈಸಿಯಾಗಿ ಬರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲೇದಾಗಿ ಒಂದು ಮಿಕ್ಸಿ ಜಾರ್ ತಂದಿದ್ದೀನಿ. ಅದಕ್ಕೆ ಸ್ವಲ್ಪ ಹುರಿಗಡ್ಲೆನ ಮಿಕ್ಸಿ ಮಾಡ್ಕೊತೇನೆ. ನೋಡಿ, ಈ ಥರ ಪೌಡ್ರ್ ಮಾಡಿಟ್ಕೊಳ್ಳಿ. ಫುಲ್ ಪೇಸ್ಟ್ ಮಾಡಿಟ್ಕೊಳ್ಳಿ. ಒಂದು ಸ್ವಲ್ಪ ತರಿ ತರಿ ಇದ್ದರೆ ನಮಗೆ ಸಾಕು. ಇದನ್ನೀಗ ಒಂದು ಬೌಲಿಗೆ ಹಾಕ್ಕೊಂಡ್ಬಿಡ್ತೀನಿ. ನೋಡಿ, ಎಲ್ಲವನ್ನು ಇದಕ್ಕೆ ತೆಗೆದಿಟ್ಕೊಂಡ್ಬಿಡ್ತೀನಿ. ನೋಡಿ, ಅದೇ ಮಿಕ್ಸಿ ಜಾರಿಗೆ ಇಲ್ಲಿ ಹಸಿ ತೆಂಗಿನಕಾಯಿ ತೊಗೊಂಡಿದ್ದೇನೆ. ಹಸಿ ತೆಂಗಿನಕಾಯಿ ಇದು ಇರೋದ್ರಿಂದ ನಾನೇನು ಇದನ್ನು ತೆಗೆದಿಲ್ಲ. ತುಂಬ ಕಪ್ಪಿದ್ರೆ ನೀವು ತೆಗಿಬೋದು. ಇದು ಕಪ್ ಇರಲಿಲ್ಲ, ಅದಕ್ಕಾಗಿ ಇದನ್ನು ನಾನೀಗ ತುರಿದಿಲ್ಲ, ಮಿಕ್ಸಿ ಮಾಡ್ಕೋತೇನೆ. ಹಸಿ ಫ್ರೆಶ್ ತೆಂಗಿನಕಾಯಿ ಇದೆ. ಇದು ಎಷ್ಟು ಪೇಸ್ಟ್ ಆಗುತ್ತೋ ಅಷ್ಟು ಪೇಸ್ಟ್ ಮಾಡ್ಕೋತೇನೆ. ನೀರದು ಏನು ಹಾಕಲ್ಲ ಹಾಗೆ. ನೋಡಿ, ಈ ಥರ ಪೇಸ್ಟ್ ಮಾಡಿದ್ದೇನೆ. ಈಗ ಇದನ್ನು ಒಂದು ಬೌಲಿಗೆ ಎತ್ತಿಡ್ತೇನೆ. ನೋಡಿ, ಇಲ್ಲಿ ಈ ಥರ ಕಾಯಿನ ರುಬ್ಬಿ ಇಟ್ಕೊಂಡಿದ್ದೇನೆ. ಈಗ ನೋಡಿ, ಇಲ್ಲಿ ನಾನು ಬೆಲ್ಲನ ಇಟ್ಟಿದ್ದೇನೆ. ಸ್ವಲ್ಪ ಬೆಲ್ಲ ತೊಗೊಂಡಿದ್ದೇನೆ, ಒಂದು ಬೌಲ್ನಷ್ಟು. ಇದಕ್ಕೆ ಈಗ ಸ್ವಲ್ಪ ನೀರು ಹಾಕ್ತೀನಿ. ಜಾಸ್ತಿ ನೀರು ಹಾಕಕ್ಕೆ ಹೋಗಲ್ಲ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಿದ್ದೇನೆ. ಇದನ್ನ ಈಗ ಬೆಲ್ಲ ಕರಗಿಸ್ಕೊತೇನೆ ನಾನು ಮೊದಲಿಗೆ. ನೋಡಿ, ಈಗ ಬೆಲ್ಲ ಎಲ್ಲ ಕರಗಿದೆಯಲ್ಲ, ಇದನ್ನೀಗ ಸೋದಿಸ್ಕೊತೇನೆ ನಾನು. ನೋಡಿ, ಇಲ್ಲಿ ಸೋದಿಸಿ ಮತ್ತೆ ನಾನು ಒಂದು ಪಾತ್ರೆಗೆ ಹಾಕಿದ್ದೇನೆ. ಇದು ಕುದಿಯಿಲಿ. ಈಗ ಸೋದಿಸೋ ಯಾಕೆ ಕಾರಣ ಅಂದರೆ ಇದರಲ್ಲಿ ಏನಾದರೂ ಕಸ ಕಡ್ಡಿ ಇರುತ್ತೆ, ಸೋದಿಸ್ಕೊಂಡ್ಬಿಟ್ರೆ ಕ್ಲಿಯರ್ ಆಗುತ್ತೆ. ಅದಕ್ಕಾಗಿ ಇದು ಕುದಿಯಿಲಿ ಈಗ ಚೆನ್ನಾಗಿ. ನೋಡಿ, ಈ ಥರ ಕುದೀತಾ ಇದೆ. ಈಗ ಸ್ವಲ್ಪ ಇದು ಕುದ್ದು ಗಟ್ಟಿ ಆಗಬೇಕು. ಒಂದು 5 ನಿಮಿಷ ಅಥವಾ 4 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ತಳ ಹಿಡಿಯೋದಿಲ್ಲ. ನಾವೇನು ಇದು ಮಾಡೋದು, ಸ್ಲೋ ಉರಿಯಲ್ಲಿ ಕುದಿಸ್ಕೊಳ್ಳಿ ಇದನ್ನೀಗ. ನೋಡಿ, ಈ ಥರ ಕುದಿಯುವಾಗ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆಯಲ್ಲ. ಈಗ ಇದಕ್ಕೆ ರುಬ್ಬಿಟ್ಟಿರುವಂಥ ಕಾಯನ್ನು ನಾನು ಇದಕ್ಕೆ ಸೇರಿಸ್ಕೊತೇನೆ. ನಿಧಾನಕ್ಕೆ ಹಾಕ್ಕೊಳ್ಳಿ. ನಾನು 1 ತೆಂಗಿನಕಾಯಿದ ತೊಗೊಂಡಿದ್ದೇನೆ ಇಲ್ಲಿ. ನೋಡಿ, ಇದನ್ನೆಲ್ಲ ಈಗ ಇದರೊಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಹೊಂದಬೇಕಿದು, ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ನೋಡಿ, ಸ್ವಲ್ಪ ಸ್ಲೋ ಉರಿ ಇಟ್ಟು ಕುದಿಸ್ಕೊಳ್ಳಿ. ಇದು ಕಾಯಿ ಬೆಲ್ಲ ಹೊಂದಬೇಕು ನಮಗೆ, ಅಲ್ಲಿ ತನಕ ಕುದಿಸ್ಕೋಬೇಕಾಗತ್ತೆ. ನೋಡಿ, ಮಿಕ್ಸ್ ಮಾಡ್ಕೊಳ್ಳಿ ಮೊದಲು ಚೆನ್ನಾಗಿ ಎಲ್ಲ. ನೋಡಿ, ಈ ಥರ ಮಿಕ್ಸ್ ಆಗುತ್ತೆ, ಕೂಡಲೇ ಆಗುತ್ತೆ, ಟೈಮ್ ಏನು ತೊಗೊಳ್ಳಲ್ಲ. ನೋಡಿ, ಈಗ ಕುದೀಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ. ಇದು ಸ್ವಲ್ಪ ಹೊತ್ತು ಕುದೀಲಿ. ಒಂದು 3ರಿಂದ 4 ನಿಮಿಷ ಕಾಯಿ ಹಾಕಿದ ಮೇಲೆ ಕುದಿಬೇಕು. ನೋಡಿ, ಎಷ್ಟು ಚೆನ್ನಾಗಿ ಕುದೀತಾ ಇದೆ, ಮಸ್ತಾಗಿ ಅಲ್ವಾ. ನೋಡಿ, ತುಂಬ ಬೆಲಚಾದ್ರೆ ತಿನ್ನೋದಕ್ಕೆ ಆಗಲ್ಲ. ಸ್ವಲ್ಪ ಮೀಡಿಯಮಲ್ಲೇ ಇದ್ರೆ ಒಳ್ಳೆಯದು. ನೋಡಿ, ಈಗ ಇದಕ್ಕೆ ನಾನು ನೋಡಿ ಈಗ ಇದು ಸ್ಲೋ ಉರಿಯಲ್ಲಿ ಕುದಿಸ್ತಾ ಇದ್ದೀನಿ. ಇದಕ್ಕೀಗ ಹುರಿಗಡಲೆ ಹಿಟ್ಟು ನಾವು ಏನು ಮಿಕ್ಸಿ ಮಾಡಿದ್ದಿಲ್ಲ ಅಷ್ಟು ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ. ನಾನು ಇರಲಿ ಅಂಥೇಳಿ ಜಾಸ್ತಿ ಮಾಡಿಟ್ಕೊಂಡಿದ್ದೇನೆ. ಒಂದು ಚಿಕ್ಕ ಟೇಬಲ್ ಸ್ಪೂನಿಂದ 4 ಟೇಬಲ್ ಸ್ಪೂನ್ ಅಷ್ಟು ಹುರಿಗಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಕೂಡ. ನೋಡಿ, ಈಗ ಮತ್ತು ಸ್ವಲ್ಪ ತಿಕ್ಕು ಗಟ್ಟಿ ಆಗುತ್ತೆ ಇದಕ್ಕೆ, ಅದಕ್ಕಾಗಿ ಹುರಿಗಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ ಇದು ಕೂಡ. ನೋಡಿ, ಇದು ಈಗ ಕುದಿಸ್ಕೊತೇನೆ. ನೋಡಿ, ಇದಕ್ಕೆ ಸ್ವಲ್ಪ ನಾನಿಲ್ಲಿ ತುಪ್ಪ ಕೂಡ ಸೇರಿಸ್ತಾ ಇದ್ದೀನಿ. ನಿಮಗೆ ಇದು ಬೇಕಂದರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಹಾಕಿದರೆ ಮಾತ್ರ. ನೋಡಿ, ಈಗ ಗ್ಯಾಸನ್ನು ಸ್ಲೋ ಉರಿಯಲ್ಲಿ ಇಟ್ಕೊಳ್ಳಿ. ಎಷ್ಟು ಗಟ್ಟಿಯಾಗಿ ಚೆನ್ನಾಗಿ ಬಂತಲ್ಲ. ನೋಡಿ, ಈಗ ಮಿಕ್ಸ್ ಮಾಡಿಕೊಂಡೆ ತುಪ್ಪ ಹಾಕಿದ ಮೇಲೆ. ಇದಕ್ಕೆ ಲಾಸ್ಟಲ್ಲಿ ಏಲಕ್ಕಿ ಪೌಡರನ್ನು ಕೂಡ ನಾನಿಲ್ಲಿ ಹಾಕ್ತೇನೆ. ಎಷ್ಟು ಬೇಕು ನಿಮಗೆ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೇನೆ ಇಲ್ಲಿ. ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ. ಈಗ ಇದನ್ನು ನಾನು ಆಫ್ ಮಾಡ್ಕೊಂಡ್ಬಿಡ್ತೇನೆ. ಗ್ಯಾಸ್ ಆರಬೇಕು ಇದು ಚೆನ್ನಾಗಿ. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ. ಇಲ್ಲಿ ನಾನು ಒಂದು 3 ಬೌಲ್ನಷ್ಟು ನೀರು ಹಾಕೋತೇನೆ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನೋಡಿ, 3 ಬೌಲ್ನಷ್ಟು ನೀರು ಹಾಕಿದ್ದೇನೆ ನಾನು.
ಇದು ನೀರೀಗ ಚೆನ್ನಾಗಿ ಕುದಿಬೇಕು ನಮಗೆ. ನೋಡಿ ಇಲ್ಲಿ ನೀರು ಕುದೀತಾ ಇದೆ. ಈ ಸಮಯದಲ್ಲಿ ಇದಕ್ಕೆ ಒಂದು ಸ್ವಲ್ಪ ನಾವು ಯಾವಾಗಲೂ ಸ್ವೀಟ್ ಮಾಡಿದರೆ ಸ್ವಲ್ಪ ಉಪ್ಪಿರಬೇಕು, ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಅಕ್ಕಿ ರೊಟ್ಟಿ ಮಾಡುವಾಗೆಲ್ಲ ಸೇರಿಸ್ತೀವಲ್ಲ ಆ ಥರ ಉಪ್ಪನ್ನು ಸೇರಿಸ್ಲಿಕ್ಕೆ ಹೋಗಬೇಡಿ. ಸುಮ್ಮನೆ ಒಂದು ಚಿಟಿಕೆಯಷ್ಟು ಸ್ವೀಟ್ ಇರುವಾಗ ಸ್ವಲ್ಪ ಉಪ್ಪಿದ್ರೆ ಚೆನ್ನಾಗಿರುತ್ತೆ. 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ನೋಡಿ, ನೀವು ತುಪ್ಪ ಬೇಕಾದ್ರೆ ಹಾಕ್ಕೊಳ್ಳಿ, ಎಣ್ಣೆ ಬೇಕಾದ್ರೆ ಹಾಕ್ಕೊಳ್ಳಿ. ಇಲ್ಲಿ ನಾನು ಸ್ವಲ್ಪ ತುಪ್ಪನ ಸೇರಿಸಿದ್ದೀನಿ. ಈಗ ಇದೇ ಕುದಿ ನೀರಿಗೆ 1 ಬೌಲ್ನಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ಮತ್ತೊಂದು ಬೌಲ್, 2 ಬೌಲ್ ಹಾಕಿದ್ದೀನಿ. 3 ಬೌಲು ಇದೇ ಬೌಲಿಂದ 3 ಬೌಲ್ ನೀರು ತೊಗೊಂಡಿದ್ದೆ. 2 ಬೌಲ್ ಅಕ್ಕಿ ಹಿಟ್ಟು ಸ್ವಲ್ಪ 1-2 ನಿಮಿಷ ಹೀಗೆ ಬಿಡ್ತೇನೆ ಕುದಿಲಿಕ್ಕೆ. ಹೀಗೆ ಬಿಡೋದ್ರಿಂದ ಹಿಟ್ಟು ತುಂಬ ಚೆನ್ನಾಗಿ ಕುದಿಯುತ್ತೆ. ಅದು ನೋಡಿ, 2 ನಿಮಿಷ ಆದಮೇಲೆ ಸ್ಲೋ ಉರಿ ಇಟ್ಕೊಂಡು ಇದನ್ನು ಹಿಟ್ಟಿಗೆ ನಾನು ಮಿಕ್ಸ್ ಮಾಡ್ಕೊತೇನೆ. ನೋಡಿ, ಹಿಟ್ಟಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ಕುದಿಬೇಕು. ಉದುರಾದರೆ ಇದು ಆಗಲ್ಲ. ಹಿಟ್ಟು ಚೆನ್ನಾಗಿ ಎಷ್ಟು ಕುದಿಯುತ್ತೆ ನಮಗೆ ಅಷ್ಟು ಒಳ್ಳೆಯದು. ಮಿಕ್ಸ್ ಮಾಡ್ತೇನೆ ಈಗ. ನೋಡಿ, ಇಲ್ಲಿ ಇಷ್ಟು ಗಟ್ಟಿಯಾಗತ್ತೆ. ಇದು ಎಲ್ಲ ನಾವು ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ಇದೀಗ ಕುದ್ದಿದೆ ಚೆನ್ನಾಗಿ. ಇದನ್ನು ಆರಲಿಕ್ಕೆ ಬಿಡಬೇಕು ನಾವು. ನೋಡಿ, ಇದನ್ನೀಗ ನಮ್ಮ ಕೈಗೆ ಮುಟ್ಟುವಷ್ಟು ಹದ ಬರಬೇಕು. ಇದನ್ನು ಬಿಟ್ಬಿಡ್ತೇನೆ ಇಷ್ಟೇ. ಈಗ ನೋಡಿ, ಹಿಟ್ಟು ಎಷ್ಟು ಚೆನ್ನಾಗಿ ಕುದಿಯುತ್ತೋ ನಮಗೆ ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ಇಷ್ಟಕ್ಕೆ ಬಿಡ್ತೇನೆ. ಅಕ್ಕಿ ಹಿಟ್ಟನ್ನು ಇಲ್ಲಿ ಹಾಕಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿದ್ಕೋಬೇಕು ನಾವು. ನಾನು ತುಂಬ ಮಾಡ್ತಾಯಿದ್ದೀನಿ, ನಿಮಗೆ ತೋರಿಸ್ತಾ ಇರೋದು ಸ್ವಲ್ಪ ಕ್ವಾಲಿಟಿಯಲ್ಲಿ. ಅದಕ್ಕಾಗಿ ನೋಡಿ, ಈಗ ಇದನ್ನು ಕೈಗೆ ನೀವು ತುಪ್ಪ ಆದರೂ ಹಚ್ಕೊಳ್ಳಿ, ಇಲ್ಲಾಂದರೆ ಎಣ್ಣೆ ಆದರೂ ಹಚ್ಕೊಂಡು ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ನಾದ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ಹಿಟ್ಟು ರೆಡಿಯಾಗಿದೆ ಆಲ್ರೆಡಿ. ನೋಡಿ, ಎಷ್ಟು ನಾದ್ಕೋತೀವಿ ನಾವು ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಈಗ ನಿಮಗೆ ಕೈಗೆ ಬೇಕಂದರೆ ತುಪ್ಪ ಆದರೂ ಹಚ್ಕೊಳ್ಳಿ, ಏನಾದರೂ ಹಚ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಸ್ವಲ್ಪ ಇಷ್ಟು ಉಂಡೆ ತೊಗೋತೀನಿ. ಇಷ್ಟು ಉಂಡೆ ತೊಗೊಂಡು ಈ ಥರ ಮಾಡ್ಕೋತೀನಿ. ನೋಡಿ, ಇದನ್ನು ಜಾಸ್ತಿ ಆದರೆ ತೆಗಿಲಿಕ್ಕೂ ಕೂಡ ಬರುತ್ತೆ ನಮಗೆ ಹಿಟ್ಟು. ಅದೇನು ಪ್ರಾಬ್ಲಮ್ ಆಗಲ್ಲ. ಈ ಥರ ಮಾಡಿದ ಮೇಲೆ ಇದರೊಳಗಡೆ ಸ್ವಲ್ಪ ಹೂರಣ ನೋಡಿ, ಇಲ್ಲಿ ಏನು ಕೊಬ್ಬರಿ ಹೂರಣ ಮಾಡಿದ್ದೀವಲ್ಲ ಇದರೊಳಗಡೆ ಹಾಕ್ತೀನಿ. ಜಾಸ್ತಿ ಹಾಕಲ್ಲ. ನೋಡಿ, ಈ ಥರ ಈಗ ಕೂತ್ಕೊಳ್ಳುತ್ತೆ. ಇದನ್ನು ನಾವು ಈ ಥರ ಪ್ರೆಶ್ ಮಾಡಬೇಕು, ಎಲ್ಲವನ್ನು ಕೂಡಿಸ್ಕೋಬೇಕು. ನೋಡಿ, ತುಂಬ ಚೆನ್ನಾಗಿ ಕೂಡುತ್ತೆ ಅದು. ನೋಡಿ, ಈ ಥರ ಇದನ್ನು ಸೇಪಿಗೆ ತರಬೇಕಾಗತ್ತೆ. ನೋಡಿ, ಈ ಥರ ನಾನೀಗ ಮಾಡಿದ್ದೀನಿ. ಇದಕ್ಕೆ ಮೋದಕ ಸೇಪು ಕೊಡಬೇಕಂದ್ರೆ ನೋಡಿ ಈ ಥರ ಮಾಡ್ಕೊಳ್ಳಿ. ಮೋದಕ ಸೇಪು ತಾನಾಗೆ ಬರುತ್ತೆ. ನಾವು ಮೋದಕ ಮಾಡಬೇಕಂತೇನಿಲ್ಲ. ಮೋದಕ ಮಾಡಿಲ್ಲದೇ ನಾವು ಯಾವ ಥರ ಮಾಡಬೇಕಂಥೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ನೀವು ಮಾಡ್ಕೊಳ್ಳಿ. ನೋಡಿ, ಈ ಥರ ಈಗ ಬಂತು. ನೋಡಿ, ಇದು ಮೋದಕ ಸೇಪ್ ಥರನೇ ಬಂತಲ್ಲ. ಈಗ ನಾನು ಇದೇ ಥರ ಎಲ್ಲವನ್ನು ರೆಡಿ ಮಾಡಿ ಇಟ್ಕೋತೇನೆ. ನೋಡಿ, ಈ ಥರ ಈಗ ಎಲ್ಲದಕ್ಕೂ ಈ ಥರ ಗೆರಿ ಕೊರೆದು ಇಟ್ಟಿದ್ದೇನೆ. ಸೇಮ್ ಮೋದಕ ಥರನೇ ಅನಿಸುತ್ತೆ. ನೋಡಿ, ತುಂಬ ಲೇಟ್ ಆಗುತ್ತೆ, ಪರವಾಗಿಲ್ಲ. ಲೇಟ್ ಆದರೂ ಪರವಾಗಿಲ್ಲ, ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮಾಡಬೇಕಂತೇನಿಲ್ಲ ಇದಕ್ಕೆ. ನೋಡಿ, ಇಲ್ಲೊಂದು ಪಾತ್ರೆಯಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಇನ್ನೊಂದು ಪಾತ್ರೆ ಇದೆ, ಇಡ್ಲಿ ಪಾತ್ರೆ. ಇದು ಚಿಕ್ಕದು, ಒಂಥರ ಚೆನ್ನಾಗಿದೆ. ಇದ್ರ ಮೇಲೆ ಈಗ ನಾನು ಈ ಮೋದಕಗಳನ್ನು ಇಡ್ತೇನೆ. ನೋಡಿ ನೋಡಿ, ಮೋಡ್ಗಳು ಇಲ್ಲದೇ ನಾವು ಮೋದಕಗಳನ್ನು ಮಾಡ್ಕೋಬೋದು. ತುಂಬ ಈಜಿ. ಸ್ವಲ್ಪ ಲೇಟ್ ಆಗುತ್ತೆ, ಟೈಮ್ ತೊಗೊಳುತ್ತೆ ಮಾಡೋದಕ್ಕೆ ಅಷ್ಟೇ. ನೋಡಿ, ನಾನೀಗ ಇದನ್ನು ಒಂದು 3 ನಿಮಿಷ ಅಷ್ಟೇ ಬೇಯಿಸ್ಕೊತೇನೆ, ಜಾಸ್ತಿ ಇಲ್ಲ. ಹಿಟ್ಟು ಕೂಡ ಬೇಯ್ದಿರುತ್ತೆ, ಹೂರ್ಣ ಕೂಡ ಬೇಯ್ದಿರುತ್ತೆ. ಒಂದು 3 ನಿಮಿಷ ಬೇಯಿದ್ರೆ ಸಾಕು. ನೋಡಿ, ಇಲ್ಲಿ ಒಂದು 3 ನಿಮಿಷ ಆಗಿದೆ. ಎಷ್ಟು ಚೆನ್ನಾಗಿ. ಈಗ ಇದನ್ನೊಂದು ಸಪ್ರೇಟ್ ಮಾಡ್ಕೋತೇನೆ ನಾನು. ಸಪ್ರೇಟ್ ಮಾಡಿ ಸರ್ವ್ ಮಾಡಿ ತೋರಿಸ್ತೇನೆ ನಿಮಗೆ. ನೋಡಿ, ನಾವು ಮೋದಕದ ಮೋಡಬೇಕಂತೇನಿಲ್ಲ. ಮೋಡಿಲ್ಲದೂ ಈ ಥರ ಗೆರಿ ಹೊಡೆದು ಮಾಡ್ಬೋದು. ಗೆರಿ ಕೊರೆದು ನೋಡಿ ಎಷ್ಟು ಚೆನ್ನಾಗಿ ಗೆರಿಗಳು ಬಂದಿದ್ದಾವೆ, ಸೂಪರಾಗಿದ್ದಾವೆ. ಗಣಚೌತಿ ಬಂದಿದೆ, ಗಣೇಶನಿಗೆ ಪ್ರಿಯವಾದದ್ದು ಗಣಪನಿಗೆ. ಈ ಥರ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ